ದೇವಕಿ ಮತ್ತು ವಾಸುದೇವರ 8ನೇ ಮಗುವೆ ಭಗವಾನ್ ಶ್ರೀಕೃಷ್ಣ. ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಕೃಷ್ಣ ಜನಿಸುತ್ತಿದ್ದಂತೆ ಕಂಸನ ಸೆರೆಮನೆಯಲ್ಲಿ ಪವಾಡವೇ ನಡೆಯಿತು. ಕೃಷ್ಣನು ಮಧ್ಯರಾತ್ರಿಯಲ್ಲಿ ಜನಿಸಿದನು. ಈ ದಿನವನ್ನೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ಇನ್ನು ವಾಸುದೇವನು ವಿಷ್ಣು ಹೇಳಿದ ಹಾಗೆ ಪುಟ್ಟ ಕಂದನನ್ನು ಗೋಕುಲದಲ್ಲಿರೋ ಯಶೋದಳ ಮಡಿಲಿಗೆ ಸೇರಿಸಿ ಅಲ್ಲಿರುವ ಹೆಣ್ಣು ಮಗುವನ್ನು ತರಬೇಕಿತ್ತು. ಇತ್ತ ವಾಸುದೇವ ಯೋಚಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಜೈಲಿನ ಬಾಗಿಲು ತೆರೆದುಕೊಂಡಿತು. ಕಾವಲಿಗಾರರೆಲ್ಲರೂ ಗಾಢವಾದ ನಿದ್ರೆಗೆ ಜಾರಿದರು. ವಾಸುದೇವನು ತಕ್ಷಣ ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಯಮುನಾ ನದಿಯತ್ತ ಹೆಜ್ಜೆ ಇಡುತ್ತಾ ಬರುತ್ತಿದ್ದರು. ಅದೇ ಸಮಯಕ್ಕೆ ನಿರಂತರ ಮಳೆಯಿಂದ ಯಮುನಾ ನದಿಯು ಉಕ್ಕಿ ಹರಿಯುತ್ತಿತ್ತು. ವಾಸುದೇವನು ತನ್ನ ಪ್ರಾಣವನ್ನೂ ಲೆಕ್ಕಿಸದೆ ಪುಟ್ಟ ಕೃಷ್ಣನನ್ನು ತಲೆಯ ಮೇಲೆ ಎತ್ತಿಕೊಂಡು ನದಿಯ ಒಳಗೆ ಕಾಲಿಟ್ಟ ಹಾಗೆಯೇ ಯಮುನಾ ನದಿಯು 2 ಭಾಗವಾಗಿ ವಾಸುದೇವನಿಗೆ ಗೋಕುಲಕ್ಕೆ ದಾರಿ ತೋರಿಕೊಟ್ಟಿತು. ಜೋರಾದ ಮಳೆಗೆ ಶೇಷನಾಗನೇ ಕೃಷ್ಣನ ಕಾವಲುಗಾರನಾಗಿ ವಾಸುದೇವನ ಹಿಂದೆ ಬರುತ್ತಾನೆ. ಗೋಕುಲಕ್ಕೆ ಮುಟ್ಟಿದ ವಾಸುದೇವ ತನ್ನ ಮಗನಾದ ಕೃಷ್ಣನನ್ನು ಯಶೋದಳ ಮಡಿಲಲ್ಲಿಟ್ಟು ಯಶೋದಳಗೆ ಜನಿಸಿದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಕಂಸನ ಸೆರೆಮನೆಗೆ ಬರುತ್ತಾನೆ. ಈ ಘಟನೆಯ ವೇಳೆ ಮಗುವನ್ನು ಅದಲಿ ಬದಲಿ ಮಾಡಿರುವ ವಿಷಯ ವಾಸುದೇವ ಹಾಗೂ ಯಶೋದಳ ಗಂಡ ನಂದನಿಗೆ ಮಾತ್ರ ತಿಳಿದಿರುತ್ತದೆ. ಈ ಘಟನೆಯ ವೇಳೆ ಇಬ್ಬರಿಗೂ ವಿಷ್ಣುವಿನ ಮಾಯೆಯಲ್ಲಿ ಇದ್ದು ಮತ್ತು ವಾಸುದೇವನು ಸೆರೆಮನೆಗೆ ಹಿಂತಿರುಗುವ ವೇಳೆ ಇವರಿಬ್ಬರೂ ಈ ಘಟನೆಯ ಪೂರ್ತಿ ಸನ್ನಿವೇಶವನ್ನು ಮರೆತಿರುತ್ತಾರೆ. ಇತ್ತ ಕಂಸನ ಸೆರೆಮನೆಯನ್ನು ತಲುಪಿದ ವಾಸುದೇವ ಆ ಹೆಣ್ಣು ಮಗುವನ್ನು ನೋಡಿ ಅದನ್ನು ಕೊಲ್ಲಲು ಮುಂದಾದಾಗ ಆ ಮಗು ಆಕಾಶಕ್ಕೆ ಹಾರಿ ದುರ್ಗಾದೇವಿಯ ರೂಪ ತಾಳಿ ದೇವಕಿಯ 8ನೇ ಮಗು ನಿನ್ನನ್ನು ಸಂಹಾರ ಮಾಡುವುದು ಎಂದು ಖಚಿತಪಡಿಸಿ ವಿಂಧ್ಯಾಚಲ ಪರ್ವತಕ್ಕೆ ಹಾರುತ್ತದೆ. ಇಷ್ಟಕ್ಕೆ ಸುಮ್ಮನಾಗದ ಕಂಸ ಅವನ ಬಳಿ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಎಂದು ಪೂತನಿ ಎನ್ನುವ ರಾಕ್ಷಸಿಯನ್ನು ಕರೆಸುತ್ತಾನೆ. ಯಾರೀ ರಾಕ್ಷಸಿ ಪೂತನಿ? ಪೂತನಿ ಕಥೆಯ ಬಗ್ಗೆ ತಿಳಿದುಕೊಳ್ಳಲು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಬರುತ್ತೇನೆ. ನಾನು ಮೇಘ್ರಾ.